ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ಣ ಪಿಶಾಚಿ ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಈ ಒಂದು ಉಪಾಧಿ ದೇವತೆಯ ಸಾಧನೆ ಅಥವಾ ಆರಾಧನೆಯಿಂದ ಸಾಧಕನಿಗೆ ಆಗುವಂತಹ ಲಾಭಗಳೇನು, ಅಕಸ್ಮಾತ್ ಏನಾದರೂ ವ್ಯತ್ಯಾಸಗಳಾದರೆ ಇದರಿಂದ ಸಾಧಕನಿಗೆ ಆಗುವಂತಹ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ಹೇಳ್ತಾ ಕಾರ್ಯಕ್ರಮ ಆರಂಭಿಸಬಹುದಾ? ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಕೋಣಸ್ಥೋ ಪಿಂಗಳೋ ಬಭ್ರುಹೋ ಕೃಷ್ಣೋ ರೌದ್ರಾಂತಕೋ ಯಮಃ. ಶೌರಿಶ್ಚನೈಶ್ಚರಾಮಂದಃ ಪಿಪ್ಪಳಾದೇನು ಸಂಸ್ತುತಿಃ. ಏತಾನಿ ದಶನಾಮಾನಿ ಪ್ರಾತರುತ್ತಾಯಃ ಪಠೇತ್. ಶನೈಶ್ಚರಕೃತಪೀಡಾ ನ ಕದಾಚಿತ್ ಭವಿಷ್ಯತಿ. ಕಾಲನೀಲಾಂಗ ಸಂಪ್ರಾರ್ತ್ಯ ನೀಲಜೇಮೋತಸನ್ನಿಭಂ ಛಾಯಾಮಾರ್ತಾಂಡಸೂನಂಚ ತಂ ನಮಾಮಿ ಶನೈಶ್ಚರಂ. ಶಂ ಶನೈಶ್ಚರಾಯ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ಬಂಧಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಇವತ್ತಿನ ಕಾಲಮಾನ ಅಂತಕ್ಕಂಥದ್ದು ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿಯ ಚೌತಿ ತಿಥಿ ಇರತಕ್ಕಂಥದ್ದು. ಚತುರ್ಥಿ ತಿಥಿಯಲ್ಲಿ ಬಹಳ ಮುಖ್ಯವಾಗಿ ಪುಬ್ಬ ನಕ್ಷತ್ರ, ಶನಿವಾರ, ಚೌತಿ ತಿಥಿ ಇರತಕ್ಕಂಥದ್ದು. ಈ ತಿಥಿಯಲ್ಲಿ ಬಹಳ ಮುಖ್ಯವಾಗಿ ಶನಿವಾರ ಅಂತಕ್ಕಂಥದ್ದು, ಅದರಲ್ಲೂ ಕೂಡ ಗುಪ್ತ ನವರಾತ್ರಿ ನಡೀತಾ ಇರತಕ್ಕಂಥದ್ದು ಆಷಾಢ ಮಾಸದ ಶುಕ್ಲ ಪಕ್ಷದ ಚೌತಿ, ಇನ್ನು ವಿಶೇಷವಾಗಿ ಶನಿವಾರ. ಈ ಶನಿವಾರದ ದಿವಸ ನಮ್ಮ ಬದುಕಿನಲ್ಲಿ ಒಂದು ಅಷ್ಟು ಮಂದಸ್ಮಿತವಾಗಿರ್ತಕ್ಕಂಥ ಕಾರ್ಯಾದಿಗಳಿರ್ತಕ್ಕಂಥದ್ದಾಗಿರುತ್ತೆ. ಏನೋ ಅಂದ್ಕೊಂಡಿರ್ತೀರ, ವಿಳಂಬ ಆಗ್ತಕ್ಕಂಥದ್ದು. ಈ ವಿಳಂಬ ಧೋರಣೆ ಅಂತಕ್ಕಂಥದ್ದು ಏನಿದೆಯೋ ಅದು ಯಾವುದೇ ಮಟ್ಟದಲ್ಲಿದ್ದರೂ ಕೂಡ ಅದನ್ನು ನಾವು ವಿಳಂಬ ಅಂತಕ್ಕಂಥ ಪದದಿಂದ ನಮ್ಮ ಬದುಕಷ್ಟು ಹಿನ್ನಡಿತಾ ಇರತಕ್ಕಂಥದ್ದಾಗುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ಕಾರಕನಾಗತಕ್ಕಂಥವನು ಯಾರಪ್ಪ ಅಂದರೆ ಜಾತಕನ ಪಕ್ಕಕ್ಕಿಡೋಣ. ಜಾತಕವನ್ನು ಪಕ್ಕಕ್ಕಿಟ್ಟು ಜಾತಕವನ್ನು ಹೊರತುಪಡಿಸಿ ಕೂಡ ನಾವು ಹೇಳಿದಾಗ ಶನಿ ಅಂತಕ್ಕಂಥವನು ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ನಿಧಾನ ಮಾಡ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ಇವತ್ತಿನ ಪುಬ್ಬ ನಕ್ಷತ್ರಕ್ಕೆ ಕಾರಕನ ಯಾರಪ್ಪ ಅಂದರೆ ಶುಕ್ರನು, ಚೌತಿಗೆ ಗಣಪತಿ. ನೋಡಿ, ಗಣಪತಿ ಅಂತಕ್ಕಂಥವನು ನಮಗೆ ಬಹಳ ಮುಖ್ಯವಾಗಿ ಶನಿವಾರ ಗಣಪತಿ ಆರಾಧನೆ ಮಾಡೋದ್ರಿಂದ ನಮ್ಮ ಬದುಕಿನಲ್ಲಿ ಇರಬಹುದಾಗಿರ್ತಕ್ಕಂಥ ಅಡೆತಡಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಶುಕ್ರ ಮತ್ತು ಗಣಪತಿಗೆ ಕಾರಕನಾಗಿರ್ತಕ್ಕಂಥವನು, ಅಧಿದೇವತೆ ಆಗಿರ್ತಕ್ಕಂಥವನು ಸಾಕ್ಷಾತ್ ಸುಬ್ರಹ್ಮಣ್ಯ. ಹಾಗಾಗಿ ಇವತ್ತಿನ ಈ ಒಂದು ಶನಿವಾರದ ದಿವಸ ಪುಬ್ಬ ನಕ್ಷತ್ರ ಅಂತಕ್ಕಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿರ್ಬೋದು, ಉದ್ಯೋಗದಲ್ಲಿ ಹಿನ್ನಡೆ ಆಗ್ತಾ ಇರ್ಬೋದು, ಪ್ರಯತ್ನ ಕಾರ್ಯಾದಿಗಳಲ್ಲಿ ಹಿನ್ನಡೆ ಆಗ್ತಾ ಇರ್ಬೋದು, ಮದುವೆ ವಿಳಂಬ ಆಗ್ತಾ ಇರೋದು. ಈ ವಿಳಂಬ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕನ್ನು ಕೂಡ ಮಾನಸಿಕವಾಗಿ ಒತ್ತಡವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಶನೇ ದೀನಮಣೆ ಶೂನೆ ಅನೇಕ ಗುಣಷಣ್ಮನೆ ಅರಿಷ್ಟಂ ಹರಮೇ ಬಿಷ್ಟಂ ಕುರುಮಾ ಕುರು ಸಂಕಟಂ ಅಂತೇಳಿ ಆ ಶನಿಯ ಪ್ರಾರ್ಥನೆಯೊಂದಿಗೆ ಗಣಪತಿಯನ್ನು ಇವತ್ತಿನ ದಿವಸ ಆರಾಧನೆ ಮಾಡೋದ್ರಿಂದ ವಿಘ್ನಾದಿಗಳು, ವಿಳಂಬಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಶನಿವಾರ ಮುಖ್ಯವಾಗಿ ಮೊದಲನೇದಾಗಿ ಏನಪ್ಪ ಅಂದರೆ ಸಾಧ್ಯವಾದಷ್ಟು ಪ್ರತಿಯೊಬ್ಬರೂ ಕೂಡ ತಲೆಯನ್ನು ಅಂದರೆ ತಲೆಗೆ ಎಣ್ಣೆಯನ್ನು ಹಚ್ಚಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ನಿಮ್ಮ ಆ ಒಂದು ಅನುಕೂಲಕ್ಕೆ ತಕ್ಕನಾಗಿ ಎಣ್ಣೆಯನ್ನು ಹಚ್ಚಿ ಅಂದರೆ ಅಭ್ಯಂಜನ ಸ್ನಾನ ಅಂತ ಕರಿತೀವಿ. ಆ ಅಭ್ಯಂಜನ ಅಂದರೆ ಬಹಳ ಮುಖ್ಯವಾಗಿ ಶರೀರಕ್ಕೆಲ್ಲ ಎಣ್ಣೆಯನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು. ಕನಿಷ್ಠ ಶಿರೋಭ್ಯಂಜನ ಅಂತೇಳಿ ಆ ಒಂದು ತಲೆಗಾದರೂ ಕೂಡ ಕನಿಷ್ಠ ಸ್ವಲ್ಪ ಎಣ್ಣೆ ಇಟ್ಟು ಸ್ನಾನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಳ್ಳಿ. ಎರಡನೇದಾಗಿ ಶನಿವಾರದ ದಿವಸ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾರೋ ಆ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕವಾದಂಥ ಎಲ್ಲ ದೋಷಾದಿಗಳು ಪರಿಹಾರ ಆಗುತ್ತೆ. ದೀಪಂ ಜ್ಯೋತಿ ಪರಬ್ರಹ್ಮ
ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರುತುಮೇ ಪಾಪಂ ಪ್ರಜ್ವಲ ದೀಪಂ ನಮೋಸ್ತುತೆ ಅಂತೇಳಿ. ಅದು ಸಂಧ್ಯಾ ದೀಪ, ಪ್ರಾತಃ ದೀಪ, ಮಾಧ್ಯಾಹ್ನಿಕ ದೀಪ ಅಥವಾ ಪ್ರಜ್ವಲ ದೀಪಾದಿಗಳನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಆನಂದವನ್ನು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾರೆಲ್ಲ ಶನಿವಾರದ ದಿವಸ ಮನೆಯಲ್ಲಿ ಗಂಡು ಮಕ್ಕಳು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಆ ಕುಟುಂಬಕ್ಕೆ ಇರಬಹುದಾಗಿರ್ತಕ್ಕಂಥ ಅಡೆತಡಾದಿಗಳು, ಅಡಚಣೆಗಳು, ವಿಳಂಬ ಅಂತಕ್ಕಂಥದ್ದು ದೂರ ಆಗುತ್ತೆ. ಇನ್ನು ಇವತ್ತಿನ ದಿವಸ ಮುಖ್ಯವಾಗಿ ಇವತ್ತಿನ ಶನಿವಾರದ ದಿವಸ ಗಣಪತಿಯ ದರ್ಶನ ಪುಬ್ಬ ನಕ್ಷತ್ರ ದಿವಸ ಮಾಡೋದ್ರಿಂದ ಕರ್ಮಾದಿಗಳು ನಿವೃತ್ತಿ ಆಗುತ್ತೆ. ಹಾಗಾಗಿ ಗಣಪತಿಯ ಸನ್ನಿಧಾನದಲ್ಲಿ ನಿಮಗೆ ಅನುಕೂಲ ಇದ್ದಂಥವ್ರು ಇವತ್ತಿನ ದಿವಸ ದೂರ್ವಾರ್ಚನೆಯನ್ನು ಮಾಡಿಸಿ ಗಣಪತಿಯ ಪ್ರಾರ್ಥನೆ ಮಾಡಿ. ಇನ್ನು ಎರಡನೇದಾಗಿ ಏನಪ್ಪ ಅಂದರೆ ಶನಿ ಸಂತೃಪ್ತನಾಗಬೇಕಲ್ಲ. ಯಾರಾದರೂ ಕೂಡ ಅಂಗವೈಫಲ್ಯ ಇರ್ತಕ್ಕಂಥವ್ರು ಅಥವಾ ಅಂಗಹೀನ ಇರ್ತಕ್ಕಂಥವ್ರಿಗೆ ನಿಮ್ಮ ಶಕ್ತಿಯಾನುಸಾರದಲ್ಲಿ ಜಾತಕದಲ್ಲಿ ಶನಿ ಎಲ್ಲೇ ಇರಲಿ ಸಂತೃಪ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಶನಿವಾರದ ದಿವಸ ಮಾಡುವಂತಹ ದಾನ ಧರ್ಮಾದಿಗಳು. ಏನು ಮಾಡ್ಬೋದು? ಬಹಳ ಮುಖ್ಯವಾಗಿ ನಾವು ಏನೂ ಕೊಡ್ಲಿಕ್ಕಾಗಲಿಲ್ಲ ಅಂದರೆ ಒಂದು ಇಡ್ಲಿ ವಡೆ ತಗೊಂಡೋಗಿ ಯಾರಿಗಾದ್ರೂ 4-5 ಜನ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಕೊಟ್ಟು ಬಂದರೆ ನಿಮಗೆ ಅತ್ಯಂತ ಫಲ ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಶನಿಯ ಸಮೀಪದಲ್ಲಿ ಇವತ್ತಿನ ದಿವಸ ಪ್ರಾರ್ಥನೆ, ಗಣಪತಿಯ ದರ್ಶನ, ವಿಶೇಷವಾಗಿ ಇವತ್ತಿನ ದಿವಸ ಆ ಒಂದು ಅಂಗವೈಕಲ್ಯತೆ ಇರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಏನು ಕರಿತೀವೋ ನಿಮ್ಮ ಶಕ್ತಿಯಾನುಸಾರದಲ್ಲಿ ಕೊಡ್ತಕ್ಕಂಥದ್ದು. ಅದು ಇಲ್ವಾ, ಅವ್ರು ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಶ್ರಮಿಕರಿರ್ತಾರೆ, ನಮ್ಮ ಪೌರ ಕಾರ್ಮಿಕರು, ನಮ್ಮೆಲ್ಲರೂ ನಿತ್ಯ ನಮ್ಮ ಬದುಕಿಗೆ ನಮ್ಮನ್ನ ನಾವು ಓಡಾಡ್ಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಮಹಾತ್ಮರವರು. ಅವ್ರಿಗೂ ಬೇಕಾದ್ರೂ ಕೂಡ ನೀವು ಇವತ್ತಿನ ದಿವಸ ಅವ್ರಿಗೆ ಸರ್ಕಾರದಿಂದನೇ ಊಟ ಹೋಗೋ ವ್ಯವಸ್ಥೆ ಇದೆ ಅಂತ ಅನ್ಕೊಂಡಿದ್ದೀನಿ, ಭಾವಿಸ್ಕೊಂಡಿದ್ದೀನಿ. ಆದರೂ ಕೂಡ ನಿಮ್ಗೆ ಗೊತ್ತಿರ್ತಕ್ಕಂಥವ್ರು, ನಿಮ್ಮ ಮನೆ ಹತ್ರ ಬರ್ತಕ್ಕಂಥವ್ರು, ಮುಖ್ಯವಾಗಿ ಇದೊಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ನಾನು ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೂ ತಿಳಿಸ್ತಾ ಇರ್ತಕ್ಕಂಥದ್ದು, ಪೌರ ಕಾರ್ಮಿಕರನ್ನು ಅವಮಾನಿಸಬೇಡಿ. ನಿಮ್ಮ ಜಾತಕದಲ್ಲಿ ಶನಿ ಯಾವುದೇ ಫಲವನ್ನು, ಶುಭ ಫಲವನ್ನು ಕೊಡ್ತಾ ಇರ್ತಕ್ಕಂಥ ಗ್ರಹನಾದರೂ ಕೂಡ ಕಾರ್ಮಿಕರನ್ನ, ಮುಖ್ಯವಾಗಿ ಕೆಳವರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಪೂಜ್ಯನೀಯವಾಗಿ ನೋಡಿ. ಯಾರು ಅವ್ರ ಮೇಲೆ ಅಸಡ್ಡೆ ತೋರ್ತಕ್ಕಂಥದ್ದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಖಂಡಿತ ನೀವು ಅದರಿಂದ ಹೊರಗೆ ಬರ್ಬೋದೇನೋ, ನಿಮ್ಮ ಮಕ್ಕಳಂತೂ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗಾದ್ರೂ ಅದ್ರ ಫಲಿತಾಂಶ ಅವ್ರು ಕಂಡೇ ಕಾಣುತ್ತೆ. ಹಾಗಾಗಿ ಅವರಿಂದ ನಿಮಗೂ ಮಾನಸಿಕ ಒತ್ತಡ ಬರುತ್ತೆ. ಹಾಗಾಗಿ ಈ ಒಂದು ಪೌರ ಕಾರ್ಮಿಕರನ್ನ ಪೂಜ್ಯನೀಯ ಸ್ಥಾನವಾಗಿ ನೋಡಿ, ಮನೆ ಹತ್ರ ಬಂದಾಗ ಗೌರವಿಸಿ, ನಿಮಗೆ ಅನುಕೂಲ ಇದ್ದರೆ ಏನಾದರೂ ಅಟ್ಲೀಸ್ಟ್ ಅವ್ರಿಗೇನಾದರೂ ತಿನ್ನಲಿಕ್ಕೆ ಕೊಡಿ. ನಿಮ್ಮ ಮನೆಯಲ್ಲಿ ಕಾಫಿನೋ, ಟೀನೋ, ಬ್ರೆಡ್ಡೋ, ಹಾಲೋ ಏನಾದರೂ ಅವ್ರಿಗೆ ಕೊಟ್ಟು, ಹಣ್ಣು ಹಂಪಲಾದಿಗಳನ್ನು ಕೊಟ್ಟು ಸತ್ಕರಿಸಿ. ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ಕೂಡ ಬೂದು ಬಣ್ಣದ ಸೀರೆಯನ್ನು ಯಾರೆಲ್ಲ ಈ ಒಂದು ಪೌರ ಕಾರ್ಮಿಕರಿಗೆ ಕೊಟ್ಟು ಅವರ ಒಂದು ಮನಸ್ಸಂತೃಪ್ತಿಯನ್ನು ಪಡಿಸ್ತಿರೋ, ನಿಮ್ಮ ಬದುಕು ಖಂಡಿತವಾಗಿಯೂ ಯಾವುದೇ ವಿಧವಾಗಿರ್ತಕ್ಕಂಥ ಶನಿಯ ದೋಷಾದಿಗಳಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪೌರ ಕಾರ್ಮಿಕರಿಗೆ ನಿಮ್ಮ ಶಕ್ತಿಯಾನುಸಾರದಲ್ಲಿ ಇವತ್ತಿನ ದಿವಸ ನೀವು ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಖಂಡಿತ ಲಾಭ ಆಗುತ್ತೆ. ಅವ್ರಿಗೆ ಇಲ್ಲದೆ ಇರಲ್ಲ, ಅವ್ರು ಇರೋಂಥವ್ರೆ, ಎಲ್ಲರೂ ಕೂಡ ಸಮೃದ್ಧವಾಗಿರ್ತಕ್ಕಂಥವ್ರೆ. ಆದರೆ ನಾವು ಕೊಟ್ಟಾಗ ಅವರು ಪೂಜ್ಯ ಭಾವನೆಯಿಂದ ಸ್ವೀಕಾರವನ್ನು ಮಾಡ್ತಾರೆ. ಅದು ಅವ್ರದ್ದು ಒಳ್ಳೆತನ. ಹಾಗಾಗಿ ಆ ಒಂದು ಪೌರ ಕಾರ್ಮಿಕರನ್ನ, ಕೃಷಿಕರನ್ನ, ಅದೂ ಇಲ್ಲ ಅಂದ್ರೆ ತಳ್ಳೋ ಗಾಡಿಯಲ್ಲಿ ಗಾಡಿ ತಳ್ತಾ ಇರ್ತಾರೆ, ಪಾಪ ಸುತ್ತಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಒಂದು ಪ್ಯಾಕೆಟ್ ಮನೆಯಲ್ಲಿ ಇಲ್ಲ, ಹೋಟ್ಲಲ್ಲಿ ಇವತ್ತೆಲ್ಲ ಕೂಡ ನಮಗೆ ಬೆರಳು ತುದಿಯಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ಅವ್ರಿಗಾದ್ರೂ ಕೂಡ ನೀವು ಕೊಡುವ ವ್ಯವಸ್ಥೆ ಮಾಡ್ಕೊಳ್ಳಿ. ಶನಿಯ ಸನ್ನಿಧಾನದಲ್ಲಿ ತಿಲ ಅಂದ್ರೆ ಎಳ್ಳು ಮತ್ತು ಎಣ್ಣೆಯನ್ನ ದಾನವನ್ನು ಮಾಡ್ತಕ್ಕಂಥದ್ದು, ಎಣ್ಣೆಯನ್ನು ದಾನ ಮಾಡಿದ ದೀಪ ಹಚ್ಚತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಕರ್ಮವನ್ನ ಶನಿವಾರದ ದಿವಸ ಮಾಡೋದ್ರಿಂದ ವಿಳಂಬಾದಿ ವಿಘ್ನಾದಿಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಹಾಗೆ ಗುರುಗಳೇ, ಕರ್ಣ ಪಿಶಾಚಿ ಅಂದ್ರೆ ಯಾರು? ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಅಮ್ಮ ಅಂತಕ್ಕಂಥದ್ದು ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲ ಕೊಡ್ತಕ್ಕಂಥ ಆ ಒಂದು ಕಲಿಪುರುಷನ ಸಾಮೀಪ್ಯದಲ್ಲಿ ಕಲಿಪುರುಷನನ್ನ ಧಿಕ್ಕರಿಸಿ, ಕಲಿಪುರುಷನನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು, ಕಲಿಪುರುಷ ಯಾವುದನ್ನು ಕೂಡ ಅವನು ಬೇಡ ಅಂತಕ್ಕಂಥ ಒಂದು ತತ್ವವನ್ನು ಅವನು ಇಟ್ಟಾಗಿಯೂ ಕೂಡ ಅದನ್ನು ಧಿಕ್ಕರಿಸಿ ಕೊಡ್ತಕ್ಕಂಥ, ಶೀಘ್ರವಾಗಿ ಫಲ ಕೊಡ್ತಕ್ಕಂಥ ದೇವತೆ ಯಾರಪ್ಪ ಅಂದ್ರೆ ದುರ್ಗೆ. ದುರ್ಗೆ ಸ್ಮೃತಿ ಹರಸಿ ಭೀತಿ ಮಶೇಷ ಜಂತೋ. ದುರ್ಗಾ ಅಂತಕ್ಕಂಥ ಪದವನ್ನು ನಾವು ಪ್ರಾರ್ಥನೆ ಮಾಡಿದಾಗ ಎಲ್ಲ ಭೀತಿ ಆಪದಾದಿಗಳು ಕೂಡ ನಿವೃತ್ತಿ ಆಗುತ್ತೆ. ಅದಾದ ನಂತರದಲ್ಲಿ ಭಕ್ತಾನಾಂ ಕಂಪಿನಂ ದೇವಂ ಜಗತ್ಕಾರಣ ಮುಚ್ಚಿತಂ ಆವಿರ್ಭೂತಂಚ ಸೃಷ್ಟ್ಯಾದೋ ಪ್ರಕೃತೆ ಪುರುಷಾತ್ ಪರಂ. ಪುರುಷ ಆತ್ಮ ತತ್ಪರ ಸ್ವರೂಪನಾಗಿರ್ತಕ್ಕಂಥವನು ಯಾರಪ್ಪ ಅಂದ್ರೆ ಸಾಕ್ಷಾತ್ ಗಣಪತಿ. ದುರ್ಗಾ ಮತ್ತೆ ಗಣಪತಿ ಆರಾಧನೆಯಿಂದ ಶೀಘ್ರವಾಗಿ ನಮಗೆ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಈ ಕರ್ಣಪಿಶಾಚಿ ಅಂದ್ರೆ
ಯೋಗಿನಿ ದೇವತೆಗಳು ಅಂತ ಬರ್ತಾರೆ. 64 ಚತುಷ್ಷಷ್ಟಿ ಯೋಗಿನಿ ದೇವತೆಗಳು ಅಂತಕ್ಕಂಥವ್ರು ಬರ್ತಾರೆ. ಈ ಯೋಗಿನಿ ದೇವತೆಗಳಲ್ಲಿ ಒಬ್ಬಳಾಗಿರ್ತಕ್ಕಂಥವಳು ಈ ಕರ್ಣಪಿಶಾಚ. ಇವಳು ಕೂಡ ಉಪಾಧಿ ದೇವತೆ. ಬಹಳ ಮುಖ್ಯವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ನಾವು ಕೆಲಸ ಮಾಡಿಸ್ಲಿಕ್ಕೆ ನಮಗೆ ಅದು ಶೀಘ್ರವಾಗಿ ಆಗುತ್ತೆ. ನಮ್ಮ ಮನೇಲಿ ನಮ್ಮ ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ, ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಮಗನನ್ನ ಅಪ್ಪ ಗಾಡಿ ತಗೊಂಡೋಗಿ ಹಾಲು ತಗೊಂಡ್ ಬಾ ಅಂದ್ರೆ, ಅಥವಾ ಹೋಗಿ ನಡ್ಕೊಂಡೋಗಿ ಹಾಲು ತಗೊಂಡ್ ಬಾ ಅಪ್ಪ ಅಂದ್ರೆ ತಗೊಂಡ್ ಬರ್ತಾರ, ತಗೊಂಡ್ ಬರಲ್ವಾ? ಅದೇ ಮನೆಯಿಂದ ಯಜಮಾನ ಹೊರಗಡೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಯಜಮಾನರಿಗೆ ಅದೇ ನೀವು ಬರ್ತಾ ಹಾಲು ತಗೊಂಡ್ ಬನ್ರಿ ಅಂತ ಹೇಳ್ಬೋದು ಹೊರತು ಹೋಗಿರ್ತಕ್ಕಂಥವ್ರನ್ನ ನೀವು ಬಂದು ಹಾಲು ತಗೊಂಡ್ ಕೊಟ್ಟು ಹೋಗ್ರಿ ಅಂತ ಹೇಳಲಿಕ್ಕೆ ಆಗಲ್ಲ. ಸಮೀಪದಲ್ಲಿದ್ದಂಥವ್ರನ್ನ ನಾವು ಬಳಕೆ ಮಾಡ್ಕೊಳ್ತಕ್ಕಂಥ ಅನುವು ಮಾಡತಕ್ಕಂಥ ಒಂದು ಸಂದರ್ಭ ಏನಿದೆಯೋ ಆ ಸಮೀಪದಲ್ಲಿರ್ತಕ್ಕಂಥ ಉಪಾಧಿ ದೇವತೆಗಳು ಈ ಒಂದು ಹಾಗೆ ಈ ಉಪಾಧಿ ದೇವತೆಯ ಆರಾಧನೆಯಿಂದ ಅಥವಾ ಸಾಧನೆಯಿಂದ ಸಾಧಕರಿಗಾಗುವಂತಹ ಲಾಭಗಳೇನು ಗುರುಗಳೇ? ನಾನು ಪ್ರತ್ಯಾಘಾತ ಅಂತ ಹೇಳ್ತೀವಿ. ಅಂದ್ರೆ ಆಪೋಸಿಟ್ ಇರ್ತಕ್ಕಂಥವ್ರಿಗೆ ಕೆಲವ್ರಿಗೆ ಏನಾಗ್ತಾರಪ್ಪ ಅಂದ್ರೆ, ಈ ಸಾಧಕನು ಈ ಸಾಧನೆ ಮಾಡಿರ್ತಕ್ಕಂಥವನು ಯಾವುದೋ ಒಂದು ವಸ್ತು ಕಳೆದೋಗಿದೆ ಅಲ್ವಾ, ಕಳೆದೋದ ವಸ್ತುವನ್ನ ನಿಖರವಾಗಿ ಹೇಳ್ತಾನೆ ಅವನು, ಇಂಥ ಜಾಗದಲ್ಲಿದೆ, ನೀವು ಹೋಗಿ ಅಲ್ಲಿ ಸಿಗುತ್ತೆ ಅಂತೇಳಿ. ಈಗ ಮಕ್ಕಳು ಮನೆ ಬಿಟ್ಟು ಹೋಗಿರ್ತಾರೆ, ಮನೆಯಲ್ಲಿ ವಸ್ತು ಕಳೆದೋಗಿರುತ್ತೆ, ಅಥವಾ ಇದನ್ನ ಸದ್ಬಳಕೆ ಮಾಡ್ಕೊಂಡಾಗ, ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಾಗ ಖಂಡಿತ ಸಾಧಕನಿಗೆ ಗೌರವ ಹೆಚ್ಚಾಗಲ್ವಾ? ಇತರ ಗುರುಗಳ ಹತ್ರ ಹೋಗಿದ್ವಿ, ಹೋಗಿದ ತಕ್ಷಣ ನಮ್ಗೆ ಇದನ್ನ ಅದು ಅಲ್ಲೇ ಇದೆ, ಹಾಗೇ ಇದೆ, ಇದ್ದಿದ್ದನ್ನು ಯಥಾವತ್ತಾಗಿ ಹೇಳಿದ್ರು ಅಂತೇಳಿ ಹೇಳ್ತಾರೆ. ಹೌದು, ಕೆಲವರೆಲ್ಲ ಇದರಲ್ಲಿ ಬೇರೆ ಬೇರೆ ಸಾತ್ವಿಕವಾಗಿರ್ತಕ್ಕಂಥ ದೇವತೆಗಳಿದ್ದಾವೆ. ಈಗ ಅಂಜನಾದೇವಿ ಅಂತ, ಆಂಜನೇಯನ ತಾಯಿ ಆಗಿರ್ತಕ್ಕಂಥ ಅಂಜನಾದೇವಿಯನ್ನು ಕೂಡ ನಾವು ಈ ಅಂಜನದಲ್ಲೆಲ್ಲ ನೋಡಿ ಹೇಳ್ತಕ್ಕಂಥ ಒಂದು ಪದ್ಧತಿ ಇದೆ. ಅದರಲ್ಲೂ ಕೂಡ ಈ ತರ ದೇವತೆಗಳನ್ನ ನಾವು ಸಿದ್ಧಿ ಮಾಡಿ ಇಟ್ಕೊಂಡು ಅಂಜನದಲ್ಲಿ ಆ ದೇವತೆ ಉಪಾಸನೆಯನ್ನು ಮಾಡಿ, ಅಂಜನದಲ್ಲಿ ಆ ದೇವತೆಯ ಶಕ್ತಿಯನ್ನ ನಾವು ಲೀನ ಮಾಡಿ ಅದರಿಂದ ನೋಡ್ತಕ್ಕಂಥ ಪದ್ಧತಿ ಉಂಟು. ಇವತ್ತಿನ ಕಲಿಗಾಲದಲ್ಲಿ ನಾವು 1% ನಮ್ಮ ಹತ್ರ ವಿದ್ಯೆ ಇದ್ರೆ 99% ಸುಳ್ಳು ಹೇಳ್ತೀವಿ. ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಇವತ್ತಿನ ಕಾಲಮಾನಕ್ಕೆ ಒಬ್ಬ ಜ್ಯೋತಿಷ್ಯ ಅನ್ಸ್ಕೊಂಡ್ಬಿಟ್ರೆ ಅವನನ್ನ ದೇವ್ರ ತರ ನೋಡ್ತಾರೆ. ಇಲ್ಲ, ನೋಡಬೇಡಿ, ನನ್ನ ಪ್ರಾರ್ಥನೆ ಇದೆ, ನೀವ್ ಯಾಕೆ ದೇವ್ರನ್ನ ನಾವು ಮಾಡ್ತೀರಾ? ನಾವ್ಯಾರು ದೇವರಲ್ಲ. ಜಗತ್ನಲ್ಲಿ ಯಾರು ಮನುಷ್ಯ ರೂಪನಾಗಿರ್ತಕ್ಕ ದೈವಂ ಮಾನಸ ರೂಪೇಣ, ಅವನಲ್ಲಿ ಇರ್ತಕ್ಕಂಥ ಒಳ್ಳೆ ಸತ್ಕರ್ಮಾದಿಗಳು ಸದ್ಗುಣಗಳಿಂದ ದೇವರ ಹಾಗೆ ಇದ್ದಾನೆ ಅಂತೇಳಿ ನಾವು ಭಾವಿಸಬಹುದೇ ಹೊರತು ನಾವು, ಯಾಕೆಂದ್ರೆ ವೇಷಭೂಷಣಗಳೇನಕ್ಕಪ್ಪ ಅಂದ್ರೆ ಮುಖ್ಯವಾಗಿ ಅದರದೇ ಆದಂತ ಒಂದು ಟ್ರೆಡಿಷನಲ್ ಕೋಡ್ ಇರುತ್ತೆ. ದೇವರು ಅಂತಕ್ಕಂಥ ಭಾವನೆ ಎಲ್ಲಿಂದ ಹುಟ್ಟುತ್ತೆ ಅಂದ್ರೆ, ದೇವರಿಗೆ ನಾವು ಅಲಂಕಾರ ಮಾಡೋದಕ್ಕಿಂತ ಮುಂಚಿತವಾಗಿ ಅವನು ವಿಶ್ವರೂಪ ದರ್ಶನವನ್ನ ಅಲಂಕಾರ ಮಾಡಿದ ನಂತರದಲ್ಲಿ ನೋಡ್ತಕ್ಕಂಥ ಒಂದು ರೂಪವನ್ನ ನಾವು ಎರಡನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಈಗ ಜ್ಯೋತಿಷ್ಯಗೆ ಬೇಕಾಗಿರ್ತಕ್ಕಂಥದ್ದು ಅನುಷ್ಠಾನ ದೇವತೆಯ ಬಲ ಬೇಕು. ಯಾಕೆ ಅಂದ್ರೆ ಜ್ಯೋತಿಷ್ಯಗಳಿಗೆ ವಿಧಿಯ ವಿರುದ್ಧ ಹೋಗ್ತಕ್ಕಂಥ ಒಂದಷ್ಟು ಸಂದರ್ಭಗಳು ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಏನಾಗ್ತಿದೆ, ನೀವೇನ್ ಮಾಡ್ಬಿಟ್ಟಿದ್ರ, ಮಾಧ್ಯಮದಲ್ಲಿ ಕೂತ್ಕೊಂಡಿದ ತಕ್ಷಣ ಎಲ್ಲ ಸತ್ಯ ಅನ್ಕೊಳ್ತೀರಾ. ಅನ್ಕೊಂಡ್ಬೇಡಿ, ಮೊದಲು ಪರಿಶೀಲನೆ ಮಾಡಿ ಅವನಲ್ಲಿ ನಿಜವಾಗಿಯೂ ಅವನಿಗೆ ವಿದ್ಯಾವಂತನ, ವಿದ್ಯೆಗೆ ಬೇಕಾಗಿರ್ತಕ್ಕಂಥ ಆ ಒಂದು ಯೋಗ್ಯತೆ ಅವನಲ್ಲಿ ಇದೆಯಾ, ಅವನು ಮಾತನಾಡ್ತಾ ಇರ್ತಕ್ಕಂಥ ಮಾತಿನಲ್ಲಿ ಅದರಲ್ಲಿ ಸದುದ್ದೇಶ ಇದೆಯಾ ಅನ್ನೋದನ್ನ. ಯಾಕಂದ್ರೆ ಇವತ್ತು ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಈಗ ಒಂದು ಮೊಬೈಲ್ ತಗೊಳ್ಬೇಕಾದ್ರೆ ನೂರಾರು ಬ್ರಾಂಡ್ಗಳನ್ನ ನೋಡ್ತೀವಿ, ಹಲವಾರು ರೀತಿಯಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಒಂದು ಬಟ್ಟೆನ ತಗೊಳ್ಬೇಕಾದ್ರೆ ಹಲವಾರು ಪರಿಶೀಲನೆಗಳನ್ನ ಮಾಡ್ತೀವಿ. ಅಂತದ್ರಲ್ಲಿ ಇದನ್ನ ಯಾಕೆ ನನ್ನಿಂದ ಆದಿಯಾಗಿ ಯಾರೇ ಆದ್ರೂ ಕೂಡ ಜ್ಯೋತಿಷ್ಯವನ್ನ, ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ತುಂಬಾ, ಯಾಕಂದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಕಣ್ಣು, ಅದರಲ್ಲಿ ಅಸತ್ಯ ಅನ್ನೋ ಪದನೇ ಇಲ್ಲ, ಎಲ್ಲವೂ ಕೂಡ ಸತ್ಯವಾಗೇ ಇರುತ್ತೆ. ಆ ಸತ್ಯವಾಗಿ ಇರ್ತಕ್ಕಂಥ ಇದನ್ನ ತಿಳುವಳಿಕೆಯನ್ನ ಯಾರು ತಿಳ್ಕೊಳ್ಬೇಕಾಗಿರ್ತಕ್ಕಂಥವ್ರು ಅವರಲ್ಲಿ ಅದು ದೋಷ ಇರುತ್ತೆ. ನನಗೆ ಕಣ್ಣು ಕಾಣ್ತಾ ಇಲ್ಲ ಅಂತ ಹೇಳಿದಾಗ ನಾನು ಚಶ್ಮಾ ಅಂದ್ರೆ ಕನ್ನಡಕವನ್ನು ಉಪಯೋಗ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದನ್ನ ನಾವು ಪಡ್ಕೊಳ್ಬೇಕಾದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಮಾರ್ಗ. ಅದರಲ್ಲಿ ಏನಪ್ಪಾ ಅಂದ್ರೆ ಯಾರಿಗೂ ಕೂಡ ಮೋಸ ಮಾಡುವಂತ ಹೇಳಿಲ್ಲ. ನಿಮ್ಗೆ ಈ ರೀತಿಯಾದಂತ ಸಮಸ್ಯೆಗಳು ಬರಬಹುದು, ಇದಕ್ಕೆ ನೀವು ಸ್ವಲ್ಪ ಮುಂಚಿತವಾಗಿ ಜಾಗೃತಿ ವಹಿಸಿ ಅಂತಕ್ಕಂಥದ್ದು. ಈಗ ಒಬ್ಬ ಗುರುವು ಇವಾಗ ನಮಗೆ ಮೊಬೈಲ್ ಅಲ್ಲಿ ನ್ಯಾವಿಗೇಷನ್ ಕೊಟ್ಟಿದ್ದಾನೆ ಅಲ್ವಾ, ನ್ಯಾವಿಗೇಷನ್ ಇಟ್ಕೊಂಡು ನಾವು ನಮ್ಮ ಡೆಸ್ಟಿನಿಯನ್ನ ನಾವು ರೀಚ್ ಮಾಡಬಹುದು. ಜ್ಯೋತಿಷ್ಯ ಅಂತಕ್ಕಂಥದ್ದು ಅಷ್ಟೇ. ಈ ಜಾಗದಲ್ಲಿ ಟ್ರಾಫಿಕ್ ಇದೆ, ನೀವು ಸ್ವಲ್ಪ ನೋಡ್ಕೊಂಡು ಹೋಗಿ, ಜನಸಂದಣಿ ಇರುತ್ತೆ, ಕಾಡಿರುತ್ತೆ, ನೀರಿರುತ್ತೆ, ಇದೆಲ್ಲವೂ ಕೂಡ ಮುಂಚಿತವಾಗಿ ತಿಳಿಸ್ತಕ್ಕಂಥದ್ದು ನ್ಯಾವಿಗೇಷನ್. ಜಸ್ಟ್ ಫಾರ್ ಎ ಲೈಕ್ ಜ್ಯೋತಿಷ್ಯ ಅಂತಕ್ಕಂಥದ್ದು ಕೂಡ
ನ್ಯಾವಿಗೇಷನ್, ನಮ್ಮ ಋಷಿಮುನಿಗಳು ಇದೆಲ್ಲವನ್ನು ಕೂಡ ಮನಗಂಡೇ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪರಮಾದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಜ್ಯೋತಿಷ್ಯ. ಜ್ಯೋತಿಷಿಗೆ ಬಹಳ ಮುಖ್ಯವಾಗಿ ಅವನು ಹೇಳುವಂಥ ಕೆಲಸ ಕಾರ್ಯಾದಿಗಳು ನೆರವೇರಬೇಕಾದ್ರೆ ಅವನಿಗೆ ಅನುಷ್ಠಾನ ಬಲ ಇರಬೇಕು, ಉಪಾಸನೆಯನ್ನು ಮಾಡಬೇಕು, ಅವನು ಒಂದು ಇಂತಿಷ್ಟು ಸತ್ಯವನ್ನೇ ಹೇಳ್ಬೇಕು. ಸಾಧ್ಯವಾದಷ್ಟು ಜ್ಯೋತಿಷ್ಯದಲ್ಲಿ ಯಾರಿಗೂ ಭಯಪಡಿಸಬಾರದು, ಯಾರಿಗೂ ನೀವಿಂಥ ಸಮಯದಲ್ಲಿ ಮೃತ್ಯು ಆಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು ಹೇಳಬಾರ್ದು. ಯಾಕಂದ್ರೆ ನಾವು ಅಲ್ಪರಷ್ಟೇ. ಈ ಜಗತ್ತಿನ ಸೃಷ್ಟಿಯ ಉಗಮದಲ್ಲೇ ಜ್ಯೋತಿಷ್ಯ ಇತ್ತು ಅಲ್ವಾ? ಅಲ್ಲಿಂದ ನಾನೇ ಅದನ್ನು ಕಂಡುಹಿಡಿದಿದ್ದೀನಿ ನನ್ನಿಂದಾನೇ ಅಂತಕ್ಕಂಥ ಒಂದು ಮೊಂಡುವಾದ ಅಂತಕ್ಕಂಥದ್ದು ಅದು ಯಾರಿಗೂ ಕೂಡ ಸೀಮಿತವಾದದ್ದಲ್ಲ. ನಾವೆಲ್ಲ ಅಲ್ಪಾಯುಷಿಗಳು, ನಾವೇನು ಪೂರ್ಣಾಯುಷಿಗಳಲ್ಲ. ಜಗತ್ತನ್ನು ಆಲೋಚನೆ ಮಾಡಿದಾಗ ನಮ್ಮಂತವರು ಸಾವಿರಾರು ಲಕ್ಷಾಂತರ ಮಂದಿ ನಮಗಿಂತ ಹಿಂದೆ ಬಂದು ಹೋಗಿದ್ದಾರೆ. ದೇವಾನು ದೇವತೆಗಳು, ಕೃಷ್ಣ, ರಾಮ, ಋಷಿ ಪರಂಪರೆ ಯಾವುದು ಕೂಡ ಉಳಿದಿಲ್ಲ. ಅಸ್ಥಿರೇ ಜೀವಿತೇ ಲೋಕೆ ಅಸ್ಥಿರೇ ಧನ ಯೌವನಂ, ಯಾವುದು ಕೂಡ ಸ್ಥಿರವಾದದ್ದಲ್ಲ. ಹಾಗಿದ್ದಾಗ ಈ ಶಾಸ್ತ್ರದಲ್ಲಿದ್ದಂಥವನು ಸಾಧ್ಯವಾದಷ್ಟು ಸತ್ಯವನ್ನೇ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಇದರಲ್ಲಿ ಮೂಢನಂಬಿಕೆಗಳು, ಮೌಢ್ಯತೆಗಳನ್ನ ಹೆಚ್ಚಿಸುವಂಥದ್ದು ಜ್ಯೋತಿಷ್ಯದಲ್ಲಿ ಇಲ್ಲ. ಮೂಢನಂಬಿಕೆ ಅನ್ನೋ ಪದಾನೇ ಜ್ಯೋತಿಷ್ಯದಲ್ಲಿ ಇಲ್ಲ. ನಿಖರವಾಗಿ ಒಂದು ಬರವಣಿಗೆಯಲ್ಲಿ ಹೇಗೆ ನಾವು ಬರಿತೀವೋ, ಒಂದು ಎಡಿಟರ್ಗೆ, ಒಬ್ಬ ಬರಹಗಾರನಿಗೆ ಅವನು ಒಂದು ಲೈನನ್ನು ಮಾಡಿದಾಗ, ಈಗ ಒಂದು ಚಿತ್ರಕಥೆ ಬರೀತಾರೆ ಅಂತ ಇಟ್ಕೊಳ್ಳೋಣ, ಒಂದು ಸಂಗೀತಕ್ಕೆ ಒಂದು ಇದನ್ನು ಬರೀತಾರೆ ಅಂತ ಇಟ್ಕೊಳ್ಳೋಣ, ಸಾಂಗ್ ಬರೀತಾರೆ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಸ್ವರಗಳನ್ನು ಸಂಯೋಜನೆ ಮಾಡಿ ಪದಗಳನ್ನು ಇನ್ಬಿಲ್ಟ್ ಮಾಡಿಕೊಂಡು ಅದು ಒಂದು ಪ್ರಾಸಬದ್ಧವಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿ ಬರೀತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ಜ್ಯೋತಿಷ್ಯನು ಕೂಡ ಪ್ರಾಸಬದ್ಧವಾಗಿರ್ತಕ್ಕಂಥದ್ದು. ಇದು ಸಮುದ್ರ, ಜ್ಯೋತಿಷ್ಯ ಅಂತಕ್ಕಂಥದ್ದು ಸಮುದ್ರವನ್ನು ಹೇಗೆ ಅಳಿಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಜ್ಯೋತಿಷ್ಯವನ್ನು ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದೊಂದು ಸಣ್ಣ ಸಣ್ಣ ನಾವು ರಾಗಿ ಕಾಳನ ಹಾಗೆ ಅದನ್ನು ನಾವು ತಗೊಳ್ಬೋದೇ ಹೊರತು ಅದರಿಂದ ನಾವು ಪೂರ್ಣವಾಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕರುಣಪಿಶಾಚಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಕೆಲವರು ಇದ್ದಾರೆ, ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ. ಅವರೆಲ್ಲ ಉಪಾಸನೆಯನ್ನು ಮಾಡಿ ಇಟ್ಕೊಂಡಿರ್ತಾರೆ. ಹೋದ ತಕ್ಷಣ ನಾವಾದರೆ ನಾನೀಗ ಬಂದಾಗ ತತ್ಕಾಲಿಕ ಲಗ್ನ, ಆರುಢ ಲಗ್ನ, ಪ್ರಶ್ನಾ ಲಗ್ನ, ತಾಂಬೂಲ ಲಗ್ನ ಅಂತೇಳಿ ಎಲ್ಲ ಲಗ್ನಗಳನ್ನು ಇಟ್ಟು ನೋಡ್ತೀವಿ. ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಫಲವನ್ನು ಕೊಡ್ತೀವಿ. ಅಂದರೆ ನಮಗೆ ನೀವು ಬಂದಂಥ ಸಮಯದಿಂದ ಆದಿಯಾಗಿ ನಾವು ಪ್ರಾರಂಭ ಮಾಡ್ತಕ್ಕಂಥ ಲಗ್ನಾದಿಗಳಿಂದ ನಿರ್ಧಾರವನ್ನು ಮಾಡಿ ಫಲವನ್ನು ಕೊಡ್ತಕ್ಕಂಥದ್ದು. ದಶಾಭಕ್ತಿಗಳಿರ್ಬೋದು, ಗೋಚಾರ ಗ್ರಹಚಾರಗಳಿರ್ಬೋದು, ಇದೆಲ್ಲವನ್ನು ಕೂಡ ಸ್ವಲ್ಪ ದೀರ್ಘ ಪ್ರಯಾಣ. ಆದರೆ ಈ ರೀತಿಯಾದಂಥ ಉಪಾಸನೆ ದೇವತೆಗಳ ಅನುಷ್ಠಾನದಲ್ಲಿದ್ದಂಥವ್ರಿಗೆ ಬಂದ ತಕ್ಷಣ ಗೊತ್ತಾಗುತ್ತೆ ಅಷ್ಟೇ. ಇದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಇರ್ತಕ್ಕಂಥದ್ದು ಬಂದ ತಕ್ಷಣ ಅದು ಗೊತ್ತಾಗುತ್ತೆ. ಅದನ್ನ ಅವರು ನಿಖರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೇಳಿ ಅದಾದ ನಂತರದಲ್ಲಿ ಅವ್ರನ್ನೇನ್ ಮಾಡ್ತೀವಪ್ಪ, ನಾವು ಹೋದ ತಕ್ಷಣ ಗುರುಗಳೆಲ್ಲ ಹಂಗೆ ಹೇಳ್ಬಿಟ್ರು ಅಂತೇಳಿ. ಭವಿಷ್ಯತ್ತನ್ನ ಯಾರ ಕೈಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭೂತ ವರ್ತಮಾನ ಕಾಲಗಳನ್ನು ಹೇಳ್ಬೋದು. ಭವಿಷ್ಯತ್ತಲ್ಲಿ ನೀನು ಈಗ ಆಗ್ತೀಯ ಅಂತ ಹೇಳೋದು ಅದು ಖಂಡಿತವಾಗಿಯೂ ಅದು ಮತಿಭ್ರಮಣೆ ಇರ್ತಕ್ಕಂಥವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ವರ್ತಮಾನವನ್ನ, ಯಾಕಂದ್ರೆ ಭವಿಷ್ಯತ್ ಕಾಲ ಅಂತಕ್ಕಂಥದ್ದು ನಮ್ಮ ಬದುಕಿನ ಭವಿಷ್ಯತ್ತನ್ನ ಯಾರು ನಿರ್ಧಾರ ಮಾಡ್ಲಿಕ್ಕಾಗಲ್ಲ. ಸಾಕ್ಷಾತ್ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಂದನೇ ಸಾಧ್ಯ ಇಲ್ಲ. ಒಂದೊಮ್ಮೆ ಬರದಾದ ಮೇಲೆ ಅದು ಮುಗೀತು. ಆದರೆ ಅದನ್ನ ನಾವು ಇದನ್ನ ಅಂದ್ರೆ ಲೈನ್ ಮಾರ್ಗವನ್ನು, ಈಗ ಎಲ್ಲೋ ಹೈವೇಯಲ್ಲಿ ರೋಡ್ ಕಟ್ ಆಗಿದೆ ಅಂದ್ರೆ ನಾವು ಅನ್ಯ ಮಾರ್ಗನ ಉಪಯೋಗಿಸ್ತಕ್ಕಂಥ ಒಂದು ಮಾರ್ಗ ಇರತಕ್ಕಂಥದ್ದಿದೆ. ಪರಿಹಾರಗಳಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಪರಿಹಾರ ಅಂತಕ್ಕಂಥದ್ದು ಎಲ್ಲಿ ಮಾಡ್ತೀವಿ? ನಂಬಿಕೆಯಿಂದ ಮಾಡ್ತಕ್ಕಂಥದ್ದಾಗಿ. ಅಂದರೆ ಈ ಉಪಾಸನಾ ದೇವತೆಗಳಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಕರುಣಪಿಶಾಚಿ ಆರಾಧನೆ ಮಾಡೋದ್ರಿಂದ ಕಿವಿಯಲ್ಲಿ ಭೌತ ಭವಿಷ್ಯ ಹೊರತು ವರ್ತಮಾನ ಕಾಲಾದಿಗಳನ್ನು ತಿಳಿಸ್ತಕ್ಕಂಥ ಒಂದು ಪದ್ಧತಿ ಉಂಟು. ಅದರ ಮುಖಾಂತರದಲ್ಲಿ ಫಲ ನಿರೂಪಣೆ ಮಾಡ್ತಾರೆ. ಇದರಲ್ಲಿ ಏನಾದರೂ ತೊಂದರೆ ಮಾಡಬೇಕು, ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಂದ್ರೆ ಇದು ಲಾಕಿಂಗ್ ಪೀರಿಯಡ್ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಅದಾದ ನಂತರದಲ್ಲಿ ನಿಮಗೆ ಸ್ಕಿನ್ ಡಿಸೀಸ್ ಬರುತ್ತೆ, ಕಣ್ಣು ಕಾಣದೇ ಆಗುತ್ತೆ, ಕಿವಿ ಕಾಣದೇ ಆಗುತ್ತೆ, ಮತಿಭ್ರಮಣ ಅಂದರೆ ಹುಚ್ಚಿಡಿಯುತ್ತೆ, ಇದೆಲ್ಲ ಆಗ್ತಕ್ಕಂಥದ್ದಾಗುತ್ತೆ. ಅವ್ರು ಕೊನೆಗೆ ಅವ್ರನ್ನ ರಕ್ತಪಿಶಾಚಿ ಅಂತಕ್ಕಂಥವ್ಳು ಇರ್ತಾಳೆ. ಈ ಕರ್ಣಪಿಶಾಚಿ ಹೋಗಿ ರಕ್ತಪಿಶಾಚಿ ಆಗ್ತಾಳೆ. ದಿನನಿತ್ಯವೂ ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ರಕ್ತ ಹೋಗ್ತಕ್ಕಂಥ ಮಾಡ್ತಾಳೆ. ರಕ್ತ ದೇಹ ಹಂಗೆ ಇರುತ್ತೆ. ಕರೆಂಟಿಗೆ ಸಿಕ್ಕಿದಾಗ ಹೇಗೆ ರಕ್ತನ ಹೀರ್ಕೊಂಡ್ಬಿಡುತ್ತೋ ಹಾಗೆ ಸಂಪೂರ್ಣವಾಗಿ ಹೀರ್ಕೊಂಡ್ಬಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ಳು ಆಗ್ತಾಳೆ. ಗುರುಗಳೇ, ಈಗ ಈ ಒಂದು ಸಾಧನೆ ಅಂತಂದ್ರೆ ಉಪಾಸನೆ ಮಾಡ್ತಾರಲ್ಲ ಈಗ ಸಾಧಕರು, ಅದರಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಸಾಧಕರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ? ನಾನು ಹೇಳಿದ್ನಲ್ವಾ, ರಕ್ತ ಪಿಶಾಚನೆ ಇರ್ತಾಳೆ, ಬಲಿ ತಗೊಂಡ್ಬಿಡ್ತಾಳೆ. ಆ ಮನುಷ್ಯ ಅಷ್ಟು ತನಕ ಎಷ್ಟು ಹೆಸರು ಮಾಡಿರ್ತಾನೋ ಕೊನೆಗೆ ಅವನಿಗೆ ಘೋರವಾದ ಸಾವು. ಆ ಘೋರ ಸಾವು ಹೇಗಿರುತ್ತಂದ್ರೆ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನು ತನ್ನ ಮಲವನ್ನು ತಾನೇ ತಿಂತಕ್ಕಂಥದ್ದು, ಅಂದ್ರೆ ಅವನಿಗೆ ಏನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವೇ ಇಲ್ಲದೆ ಮಾಡ್ಬಿಡ್ತಾಳೆ. ಅಷ್ಟು ನಿಕೃಷ್ಟದಾಯಕವಾಗಿರ್ತಕ್ಕಂಥ ಕಠಿಣಮಯವಾಗಿರ್ತಕ್ಕಂಥ ತಾಯಿ ಈ ಉಪಾದ ದೇವತೆ ಆಗಿರ್ತಕ್ಕಂಥ ಕರ್ಣಪಿಶಾಚಿ. ಅವಳನ್ನ ನಾವು ಯಾಕೆಂದ್ರೆ ನಮ್ಮ ಕೆಲಸಕ್ಕೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಆನೆ ಮಾವುತನ ಸಾಕ್ತಾ ಇರ್ತಾನೆ. ಯಾವಾಗಾದ್ರೂ ಒಂದ್ಸಲ ಅದಕ್ಕೆ ಮದುವೆ ಏರಿದಾಗ ಮಾವುತನನ್ನು ಏನ್ ಮಾಡುತ್ತೆ? ಕೊಳ್ಳದು ಬಿಡುತ್ತೆ. ಒಂದೇ ಕ್ಷಣಕ್ಕೆ ಅವನನ್ನ. ಹಾಗೆ ಇದು ಕೂಡ
ನಾವು ಮಾವತನ ತರ ಕೆಲಸ ಮಾಡ್ತಾ ಇರ್ತೀವಿ. ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಅದು ದಾಳಿ ಮಾಡ್ಬೋದು. ಹಾಗಾಗಿ ಎಚ್ಚರ ವಹಿಸಬೇಕು. ಸುಮ್ಮನೆ ಪುಸ್ತಕಗಳಲ್ಲಿ ನೋಡಿಕೊಂಡು ಯೂಟ್ಯೂಬಲ್ಲಿ ಹೇಳೋರ್ನೆಲ್ಲ ನಂಬ್ಕೊಂಡು ನೀವು ಈ ವಿದ್ಯೆಗಳಿಗೆಲ್ಲ ಪ್ರಯತ್ನ ಪಡಬೇಡಿ. ಯಾಕಂದ್ರೆ ಇದು ಯಾವತ್ತಿದ್ರೂ ಕೂಡ ಆಮೇಲೆ ಈ ವಿದ್ಯೆಗಳನ್ನು ಮಾಡ್ತಕ್ಕಂಥವನು ಆಜನ್ಮವಾಗಿ ಅವನು ಬ್ರಹ್ಮಚಾರಿ ಆಗಿರ್ಬೇಕು. ಯಾಕಂದ್ರೆ ಅದೊಂದು ಹೆಣ್ಣು, ಈಗ ಒಂದು ಹೆಣ್ಣು ಒಬ್ಬನನ್ನ ಪ್ರೀತಿಸಿದ್ರೆ ಅವಳು ಇನ್ನೊಬ್ಬನ ಬಿಟ್ಕೊಡ್ತಾಳ? ಇಲ್ಲ, ಖಂಡಿತ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಹಾಗೆ ಈ ದೇವತೆಗಳು ಕೂಡ ಒಂದೊಮ್ಮೆ ನಾವು ಅವರನ್ನ ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅವ್ರು ಹೇಳಿದ ಹಾಗೆ ನಾವು ನಡ್ಕೊಳ್ತಾ ಇರ್ಬೇಕು. ನಾವು ಹೇಳಿದ ಹಾಗೆ ಅದು ನಡೆಸ್ತಾ ಇರುತ್ತೆ. ಇದನ್ನೇ ನಾವು ಬಾಂಡಿಂಗ್ ಅಂತ ಏನ್ ಕರಿತೀವೋ ಆ ಬಾಂಡಿಂಗ್ ಅಲ್ಲಿ ಆಧ್ಯಾತ್ಮಿಕವಾಗಿ ನಮಗೆ ಬೇಕಾದದ್ದನ್ನ ನಾವು ಪಡ್ಕೊಳ್ತಾ ಇರ್ತೀವಿ, ದೇವತೆಗೆ ಬೇಕಾಗಿರ್ತಕ್ಕಂಥದ್ದನ್ನ ನಾವು ಅವಳಿಗೆ ಕೊಡ್ತಾ ಇರ್ತೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ಅವಳಿಗೆ ಇಷ್ಟವಾದದ್ದು ಸ್ವಲ್ಪ ತಾಮಸಿಕ ಪದಾರ್ಥಗಳು. ಈಗ ಮಧ್ಯ ಮಾಂಸಾದಿಗಳೆಲ್ಲ ಕೊಡಬೇಕು, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕೊಡಬೇಕು. ಅದು ನಮ್ಮ ಮುಂದೆ ಲೋಟದಲ್ಲಿಟ್ಟಂತಾಗ ಅದು ಯಾಕಂದ್ರೆ ಅದು ನಾನು ಈಗ ಹೇಳೋದು ಬೇಡ. ಮಧ್ಯಪ್ರದೇಶ ಏನದು ಛತ್ತೀಸ್ಗಢಲ್ಲಿ ಒಬ್ಬರಿದ್ದಾರೆ, ನಮ್ಗೆ ತಿಳಿದಿರ್ತಕ್ಕಂಥವ್ರು ಛತ್ತೀಸ್ಗಢಲ್ಲಿ ಒಬ್ಬರಿದ್ದಾರೆ. ಅವ್ರು ಬಾಬಾ ಅವರು ಆಕ್ಚುಲಿ ಈ ಆರಾಧನೆ ಮಾಡ್ತಾರೆ, ಕಾಡಲ್ಲಿದ್ದಾರೆ. ಇದು ಯಾಕೆ ಅಂದ್ರೆ ನಮಗೆ ಅದು ಮ್ಯಾಜಿಕ್, ನಾವೆಲ್ಲ ಮ್ಯಾಜಿಕ್ ಗೀಜಿಕ್ ಅಂತಲ್ಲ, ಅವರು ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿ. ಅವ್ರ ಮುಂದೆ ಕೂತ್ಕೊಂಡಾಗ ಅವರು ಟೀ ಕುಡಿತಾರೆ, ಪಕ್ಕದಲ್ಲಿ ಲೋಟದಲ್ಲಿ ಟೀ ಇಡ್ತಾರೆ. ನಿಜ, ನಾನು ಇದು ಕಣ್ಣಾರ ಕಂಡಿರ್ತಕ್ಕಂಥ ಸತ್ಯ. ಆ ಟೀ ಅವ್ರು ಕುಡಿಯೋದ್ರೊಳಗಡೆ ಆ ಟೀನು ಖಾಲಿ ಆಗುತ್ತೆ. ಅದು ಎಷ್ಟು ಅದ್ಭುತವಾಗಿ ಅಂದ್ರೆ ಹೇಗೆ ಇದನ್ನ ನಾವು ಎಲ್ರಿಗೂ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕಂಡಾಗ ಈಗ ನಾವು ಕೆಲವು ಸಂದರ್ಭಗಳಲ್ಲಿ ನಾವು ಕಂಡದ್ದನ್ನು ಕೂಡ ನಾವು ನಂಬಲಿಕ್ಕೆ ಆಗಲ್ಲ. ಅಂತಾದ್ರಲ್ಲೂ ಕೂಡ ಇದನ್ನ ನಾವು ಪ್ರತ್ಯಕ್ಷಿಸಿ ಪ್ರಾಮಾಣಿಸಿ ನೋಡಿದಾಗ್ಲೂ ಕೂಡ ಒಂದ್ಸಲ ಅಲ್ಲ, ನಾನು ಅವ್ರ ಜೊತೆ ಒಂದು 10-12 ದಿವಸ ಜರ್ನಿ ಮಾಡಿದೆ. ಅವ್ರ ಪ್ರತಿನಿತ್ಯವೂ ಕೂಡ ಈ ಚಿಪ್ಪು ತೆಂಗಿನ ಚಿಪ್ಪಲ್ಲಿ ಮಾಡ್ಕೊಂಡು ಅವ್ರು ಅದರಲ್ಲೇ ಕುಡಿಯೋದು, ಲೋಟ ಗೀಟ ಎಲ್ಲ ಕುಡಿಯಲ್ಲ. ಸುಭದ್ರವಾಗಿ ಅವ್ರಿಗೆ ಚಾ ಮಾಡ್ತಾರೆ, ಅಲ್ಲೊಂದು ಲೋಟ ಅವ್ರಿಗೊಂದು ಲೋಟ ಇಡ್ತಾರೆ, ಬೆಟ ಅಲ್ಲ ಪಿಲೋ ಅಂತಾರೆ, ನಮ್ಗೊಂದು ಲೋಟ ಕೊಡ್ತಾರೆ. ನಾವು ಕುಡಿದ್ರೆ ಅದು ಅದರಲ್ಲಿ ಇರ್ತಕ್ಕಂಥ ಟೀನು ಖಾಲಿ ಆಗುತ್ತೆ. ಸೊ ಅವ್ರನ್ನ ಕೇಳಿದೆ, ಮಹಾರಾಜ್ ಕ್ಯಾಯ್ ಅಂತ ಕೇಳಿದಾಗ ಅವ್ರನ್ನ ಹೇಳಿದ್ರು ನನಗೆ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ನನಗೆ ಬೇಡ, ನೀನು ಗೃಹಸ್ಥನಾಗಿದ್ದೆ, ನಿನ್ಗೆ ಕೊಡಲ್ಲ ಅಂತ ಹೇಳಿದ್ರು. ನಾನು ಮುಂಚೆ ಅವ್ರು ಬ್ರಹ್ಮಚಾರಿ ಅಂದ್ಕೊಂಡಿದ್ರು, ನಾನು ಬ್ರಹ್ಮಚಾರಿ ಎಲ್ಲ ಗೃಹಸ್ಥನಂತ ಆದ್ಮೇಲೆ ಇಲ್ಲ ನಿಮ್ಗೆ ಬೇಡ ಇದು ಅಂತ ಹೇಳಿದ್ರು. ಅದನ್ನ ತಿಳಿ ಹೇಳಿದ್ರು ನಮ್ಗೆ ಅದು. ಹಾಗಾಗಿ ಈ ವಿದ್ಯೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರು ಓದ್ ಕೂಡಲೇ ಈ ದೇಶದ ಬಗ್ಗೆ ಹೇಳ್ತಾರೆ, ದೇಶದ ಪ್ರಧಾನಮಂತ್ರಿ ಬಗ್ಗೆ ಹೇಳ್ತಾರೆ, ದೇಶದ ಪ್ರಧಾನಮಂತ್ರಿ ಬರೋ ತಿಂಗಳು ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ಹೇಳ್ತಾರೆ. ನಾನು ಕಂಡಂತದ್ದು ಇದನ್ನ ನಾವು ಯಾರನ್ನೇ ಕೇಳಿದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗಳ ಬಗ್ಗೆ ಕೇಳಿದೆ ನಾನು, ಇದನ್ನ ನಾನು ಹೇಳ್ಬಾರ್ದು, ನನ್ನ ಮಗಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನ ಇವತ್ತು ಈ ಸ್ಕೂಲ್ಗೆ ಹೋಗಿದ್ದಲ್ಲ, ಕಾಲೇಜ್ಗೆ ಹೋಗಿಲ್ಲ ಅಂತೇಳಿ ಹೇಳಿದ್ರು. ಸೊ ನಾನು ತಕ್ಷಣಕ್ಕೆ ಫೋನ್ ಮಾಡಿದೆ, ನನ್ನ ಮಗಳು ಬೇರೆ ಕಡೆ ಎಲ್ಲ ಹೋಗಿದ್ಲು. ಸೊ ನನಗೆ ಅದು ನನ್ನ ಮಗಳಿಗೆ ಏನೆಲ್ಲ ಬಿಡು ಮಗನೆ ಅಂತೇಳಿ ಕಟ್ ಮಾಡಿಬಿಟ್ಟೆ. ಅಷ್ಟು ನಿಖರವಾಗಿ ಹೇಳಿದ್ರು. ಅಂದ್ರೆ ಅದನ್ನ ನಾವು ಹೇಗೆ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ದೇವತೆಗಳನ್ನು ಉಪಾಸನ ಅವರು ಕಾಡಲ್ಲಿದ್ದಾರೆ. ಅದು ಕೂಡ ಛತ್ತೀಸ್ಗಢ ಅಂತಕ್ಕಂಥದ್ದು ಅತ್ಯಂತ ದುರ್ಗಮವಾಗಿರ್ತಕ್ಕಂಥ ಕಾಡುಗಳು, ನಮ್ಗೆ ನಕ್ಸಲೈಟ್ಸ್ ಎಲ್ಲ ಹೆಚ್ಚಿರ್ತಕ್ಕಂಥ ಜಾಗ. ಅಂತ ಜಾಗದಲ್ಲಿ ಒಬ್ಬೊಬ್ಬರೇ ಇರ್ತಾರೆ ಅವರು. ಹಾಗಾಗಿ ಅವ್ರಿಗೇನು ಭಯ ಇಲ್ಲ. ಯಾಕಂದ್ರೆ ಅವರು ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಸಾತ್ವಿಕವಾಗಿದೆ, ಪ್ರಪಂಚಕ್ಕೆ ಕಲ್ಯಾಣಕರವಾಗಿ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಅವ್ರು ಅಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಅಂತ ಮಹಾತ್ಮರು ನಮ್ಮ ಮುಂದೆ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಾಗಿ ಶಾಸ್ತ್ರ ಅಂತಕ್ಕಂಥದ್ದು ಯಾರಿಗೂ ಕೂಡ ಭಯಪಡಿಸ್ಲಿಕ್ಕಿಲ್ಲ. ನಮಗೆ ಉಪಯೋಗ ಆಗುವ ರೀತಿಯಲ್ಲಿ ಈ ತಾಯಿಯನ್ನು ಆರಾಧನೆ ಮಾಡಿದ್ರೆ ಜನಕ್ಕೆ ನಾವು ಒಳ್ಳೇದನ್ನ ಮಾಡಬಹುದಾಗಿರ್ತಕ್ಕಂಥದ್ದು. ಮಳೆ ಬೆಳೆಗಳಿಂದ ಆಗುತ್ತೆ ಅಂತೇಳಿ ತಿಳಿಸ್ಬೋದು, ಅದೆಲ್ಲ ಕೂಡ ನಿಖರವಾಗಿ ತಿಳಿಸ್ಬೋದು. ಈ ತಿಂಗಳಲ್ಲಿ ಈಗ ಮಳೆಗಳಾಗುತ್ತೆ, ಈ ರೀತಿಯಾಗಿ ನಿಮ್ಮ ಮನೇಲಿ ಈ ತರದ್ದು ಏನಾದ್ರು ದುರ್ಘಟನೆಗಳು ಸಂಭವಿಸಬಹುದು, ಜಾಗೃತಿ ವಹಿಸಿ, ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ, ಇದೆಲ್ಲ ಹೇಳ್ತಾರೆ. ನನ್ಗೆ ಅವ್ರು ಇವತ್ತಿಗೂ ಸಂಪರ್ಕದಲ್ಲಿದ್ದಾರೆ. ಈ ಕ್ಷಣಕ್ಕೂ ಫೋನ್ ಮಾಡಿದಾಗ ಯಾವಾಗಾದ್ರೂ ಮಾತನಾಡ್ತೀವಿ ನಾವು. ಸೊ ಹಾಗಾಗಿ ಆ ಸಂಪರ್ಕಗಳಂತಕ್ಕಂಥದ್ದು ನಮ್ಗಿದ್ದಾಗ ನಾವು ಅದ್ರ ಬಗ್ಗೆ ನಿರ್ಭಯವಾಗಿ ಮಾತನಾಡ್ಬೋದು, ಹೀಗಿದೆ ಅಂತಕ್ಕಂಥ. ಯಾಕೆ ನಾನು ಕಂಡ ಸತ್ಯ, ನಾನು ಎಲ್ಲೋ ಪುಸ್ತಕದಲ್ಲಿ ತಗೊಂಡ್ ಬಂದು ಹೇಳ್ತಾರೆ, ನಾನು ಕಂಡ ಸತ್ಯವನ್ನ ನಾವು ಪ್ರೇಕ್ಷಕರ ಮುಂದೆ ಹೇಳ್ತಾ ಇದ್ದೀವಿ ಅಷ್ಟೇ. ಗುರುಗಳೇ, ಈ ಒಂದು ಉಪಾಸನೆ ಬಗ್ಗೆ ಹೇಳಿದ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ ಇದನ್ನ ಕೇಳಿದಾಗ ನಮಗೂ ಕೂಡ ಅನ್ಸುತ್ತೆ, ಒಂದು ಕುತೂಹಲ ಮೂಡುತ್ತೆ, ಇದು ನಾವು ಮಾಡ್ಬೋದಾ, ಸಾಮಾನ್ಯ ಜನರು ಮಾಡಬಹುದಾ ಅಂತ ಹೇಳಿ. ಮಾಡ್ಬೋದಾ ಗುರುಗಳೇ? ಇದರಲ್ಲಿ ಏನಪ್ಪಾ ಅಂದ್ರೆ, ಇದನ್ನ ಒಂದು ನಿರ್ದಿಷ್ಟ ಸಮಯ ತಗೊಂಡು ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಆದ್ರೆ ಮಾಡಬೇಕಾದ್ರೆ 100 ಬಾರಿ ಆಲೋಚನೆ ಮಾಡ್ಬೇಕು, ಎಚ್ಚರ ವಹಿಸ್ಬೇಕು. ಮುಂದೆ ಅವ್ರಿಗೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಅವರೇ ಕಾರಣ ಆಗ್ತಕ್ಕಂಥವ್ರು ಆಗ್ತಾರೆ. ನಾನು ಅದನ್ನೇ ಪ್ರಾರಂಭದಲ್ಲಿ ಹೇಳಿದೆ, ಬ್ರಹ್ಮಚಾರಿ ಆಗಿರ್ಬೇಕು, ಯಾವುದೇ ಹೆಣ್ಣಿನ ಸಂಪರ್ಕದಲ್ಲಿ ಇರಬಾರ್ದು. ಅವನು ಆಜನ್ಮತಃ ಬ್ರಹ್ಮಚಾರಿಯಾಗೇ ಉಳಿಬೇಕು. ನಾನು ಆಜನ್ಮತಃ ಬ್ರಹ್ಮಚಾರಿಯಾಗೇ ಉಳಿತೀನಿ ಅಂತಿದ್ದಾಗ ಇದ್ರ ಉಪಾಸನೆಯನ್ನು ತಗೊಳ್ಬೋದು. ಆದ್ರೆ ಗುರುದೀಕ್ಷೆ ಇಂಪಾರ್ಟೆಂಟು. ಯಾರೋ ಯೂಟ್ಯೂಬಲ್ಲಿ ಕೊಡ್ತಾರೆ, ಫೇಸ್ಬುಕ್ ಅಲ್ಲಿ ಕೊಡ್ತಾರೆ, ಪುಸ್ತಕದಲ್ಲಿ ಕೊಡ್ತಾರೆ ಅನ್ನೋರು ಮುಂದೆ ಮಾತ್ರ ಹೋಗ್ಬೇಡಿ. ಏನಾದ್ರೂ ಅವಘಡಗಳಾದ್ರೆ ನಿಮ್ಮನ್ನ ಹಾಳು ಮಾಡಲ್ಲ, ಅದು ನಿಮ್ಮ ಮಕ್ಕಳನ್ನ ಹಾಳು ಮಾಡ್ಬಿಡುತ್ತೆ. ಮಕ್ಕಳಿಗೆ ಅವಘಡಗಳು ತಂದಿಟ್ಬಿಡುತ್ತೆ, ಮನೆಯಲ್ಲಿ ಸಮಸ್ಯೆಗಳು ತಂದೊಡ್ಬಿಡುತ್ತೆ. ಹಾಗಾಗಿ
ಸಾಮಾನ್ಯರು ಇದನ್ನ ಮಾಡುವ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಡಿ. ಏನಂದ್ರೆ ಇದು ಇದೆ ಅಂತಕ್ಕಂಥ ಒಂದು ವಾಸ್ತವಾಂಶವನ್ನು ತಿಳ್ಕೊಳ್ಳಿ ಅಷ್ಟೇ. ನಮ್ಮ ಉದ್ದೇಶ ಏನು, ಈ ಥರದ್ದು ಒಂದು ವಿದ್ಯೆ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋ ಉದ್ದೇಶನ ಹೊರತು ನೀವು ಕಲ್ತ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ನಮಗಿಲ್ಲ. ಸಾಮಾನ್ಯರಾಗಿ ಹೇಳಿದಲ್ವಾ, ನಾನು ಹೇಳಿದ ಹಾಗೆ ಅನುಷ್ಠಾನಪರರಾಗಿ ದೀಕ್ಷೆಯನ್ನು ತಗೊಂಡು ಗುರುಗಳ ಗುರುಮುಖೇನ ಇದನ್ನು ಸಾಧನೆ ಮಾಡಬೇಕಾದ್ರೆ ಗುರು ಜೊತೆಲಿ ಇರಬೇಕು. 41 ದಿವಸ ದೀಕ್ಷೆ ಇರುತ್ತೆ, 90 ದಿವಸ ದೀಕ್ಷೆ ಇರುತ್ತೆ, 120 ದಿವಸ ದೀಕ್ಷೆ ಇರುತ್ತೆ, 365 ದಿವಸನೂ ದೀಕ್ಷೆ ಇರುತ್ತೆ. ಇದನ್ನ ನಾವು ಮೊದಲನೇದಾಗಿ ಮಾನಸಿಕವಾಗಿ ಸದೃಢತೆಯನ್ನು ಪಡ್ಕೊಳ್ಬೇಕು. ಅದಾದ ನಂತರದಲ್ಲಿ ಈಗ ನಾವು ಕುಟುಂಬ ಸಾಂಸಾರಿಕ ಜೀವನದಲ್ಲಿ ಇರೋದ್ರಿಂದ ನಮ್ಮದೇ ಆದಂತ ಒಂದಷ್ಟು ಬದ್ಧತೆಗಳಿರ್ತಕ್ಕಂಥದ್ದಾಗಿರುತ್ತೆ. ಅದನ್ನ ನಾವು ಬಿಡ್ಲಿಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ಇದನ್ನು ಹೋಗಿ ದೀರ್ಘವಾಗಿ ಅಲ್ಲಿ ಕೂತು ಕಾಡುಗಳಲ್ಲಿ ಕೂತು ಅದೊಂದು ವೃಕ್ಷಗಳಿದ್ದಾವೆ, ಆ ಮರಗಳ ಕೆಳಗಡೆ ಕೂತು ಸಾಧನೆ ಮಾಡ್ತಕ್ಕಂಥದ್ದು ಈ ವಿದ್ಯೆ. ಅದನ್ನ ಖಂಡಿತ ಯಾರು ಕೂಡ ಮಾಡ್ಬೇಕು ಅನ್ಕೊಂಡ್ಬೇಡಿ. ಈ ರೀತಿಯಾದ ಒಂದು ವಿದ್ಯೆ ಇದೆ ಅಂತಕ್ಕಂಥದ್ದನ್ನ ಮಾತ್ರ ತಿಳ್ಕೊಳ್ಳಿ. ಮಾಡುವ ಅಪೇಕ್ಷೆ ಇದ್ದಂಥವ್ರು ನಿಮಗೆ ಆ ಹಿಂದಿನ ಜನ್ಮದ ಏನಾದರೂ ಕನೆಕ್ಟ್ ಇದ್ದು, ಇಲ್ಲ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆಗಳು ಅರ್ಧದಲ್ಲಿ ನಿಂತೋಗಿದ್ದು ಮುಂದಿನ ಅದು ಕಂಟಿನ್ಯೂ ಆಗ್ಬೇಕಾದ್ರೆ ನಿಮ್ಗೆ ತಾನಾಗೇ ಬರುತ್ತೆ. ಗುರು ತಾನಾಗೇ ಆ ಒಂದು ಜರ್ನಿಯನ್ನು ಕೊಡ್ತಕ್ಕಂಥವ್ನು ಆಗ್ತಾರೆ. ಗುರುಗಳನ್ನ ಪ್ರಾರ್ಥನೆ ಮಾಡಿ. ಗುರುವಿಗಿಂತ ಮಿಗಿಲಾದ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ಇನ್ನು ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಕೃಷ್ಣ ಅಂತಕ್ಕಂಥವನು ಜಗತ್ತಿನ ಗುರು ಆಗಿರ್ತಕ್ಕಂಥವನು. ಅದಕ್ಕೆ ನಾವು ಮನುಷ್ಯನಲ್ಲಿರ್ತಕ್ಕಂಥ ಕಾಮಕ್ರೋಧ ಲೋಭ ಮದಾದಿಗಳು ಕೂಡ ಪರಿಹಾರ ಆಗ್ಬೇಕಾದ್ರೆ ಗುರುವಿನ ಪ್ರಾರ್ಥನೆಯಿಂದ ನಮ್ಗೆ ಏನನ್ ಬೇಕಾದ್ರೂ ಕೂಡ ನಾವು ಪಡ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.